ಸಭೆಯಲ್ಲಿ ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ಬುಜ್ಜಮ್ಮವರ ಸಹೋದರಿ ನೀಲಮ್ಮವರಿದ್ದಾರೆ, ಅವರ ತಾಯಿಯವರು ಕೂಡ ಇದ್ದಾರೆ. ಈ ಸಮಯದಲ್ಲಿ ಮದುವೆ ಆದಂಥ ಸಮಯದಲ್ಲಿ ಮಕ್ಕಳಾಗಲಾರ್ದಂಥ ಸ್ಥಿತಿಗೆ ಆ ಮಗಳು ಜಾರಿ ಹೋದಾಗ ವೈದ್ಯರು ಕೂಡ ಮಕ್ಕಳಾಗೋದಿಲ್ಲ, ಗರ್ಭಚೀಲ ಚಿಕ್ಕದಿದೆ, ಗುಳ್ಳೆ ಆಗಿದೆ ಮತ್ತು ಕಿಡ್ನಿಯಲ್ಲಿ ಅರಳುಗಳಿದ್ದಾವೆ, ಏನೆಲ್ಲ ಸಮಸ್ಯೆಗಳು ಹೇಳಿದಾಗಲೂ ಕೂಡ ಅದ್ಭುತವಾಗಿ ದೇವರು ಯಾವ ರೀತಿಯಾಗಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಿದ್ರು, ಅದ್ಭುತವಾದಂಥ ಕಾರ್ಯವನ್ನು ದೇವರು ಮಾಡಿರುವಂಥ ವಿಷಯವನ್ನು ಅವರ ಸಹೋದರಿ ನೀಲಮ್ಮವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹೇಳ್ತಾರೆ. ಈ ಸಾಕ್ಷ್ಯನ ಕೇಳೋಣ. ಅಮ್ಮ, ನಿಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ನೀಲಮ್ಮಯ್ಯ. ಯಜಮಾನ್ರ ಹೆಸರಮ್ಮ? ಚಂದ್ರಯ್ಯ. ಚಂದ್ರ ಅವರು. ಓಕೆ. ನಮ್ಮ ತಂಗಿಗೆ ಮದುವೆಲಕ್ಕೆ ಮುಂಚೆಕ ಮುಟ್ಟು ಸರಿಗೆ ಆತಿದ್ದಿಲ್ಲಯ್ಯ. ಆಮ. ಗರ್ಭಶೀಲ ಸಣ್ಣದಿತ್ತು. ಆಮ. ಗರ್ಭಶೀಲ ಸಣ್ಣದಿದ್ದಾಗ ನಾವು ಡಾಕ್ಟರ್ ತಗ ತೋರ್ಸಂಬರಕ್ ಹೋದ್ವಿ. ಆಮ. ತೋರ್ಸಂಬರಕ್ ಹೋದ್ರ ಎಮ್ಮ ಸರಿ ಡೇಟ್ ಆಗೋಳಮ್ಮ, ದೇವ್ರ ಕೊಟ್ಟಾಗೆ ಮಕ್ಕಳು ಆಗ್ಬೇಕು, ಯಾರ ಕೈಯಾಗಿಲ್ಲ ದೇವ್ರ ಕೈಯಾಗ ಅಂತ ಹೇಳಿದ್ಲ. ಹೇಳಿದ್ರ ಗೌಡನ ಹತ್ರ ಬಂದ್ ಹೇಳಿದ್ವಿ ನಾವ್ ಹಿಂಗ, ಗೌಡ ದೇವ್ರ ಹಿಡಿಬೇಕಾಯ ನಮಗೆ ಕೈ ಯಾರಿಲ್ಲ ಅಂತ ಹೇಳಿ, ಹಣ್ಣುಗಳು ನೀವೇ ತಗೊಂಬರಮ್ಮ ನಾ ಪ್ರೇಯರ್ ಮಾಡ್ಕೊಡ್ತು ಅಂತ ಹೇಳಿದ್ನ. ಹೇಳಿ ಮತ್ತೆ ಇನ್ನೊಂದ್ಸಲ ಹಣ್ಣು ತರತಟಿಯಲ್ಲಿ ನಮ್ಮ ತಂಗಿ ಗರ್ಭಿಣಿ ಆಗಿದ್ಲಯ. ಡಾಕ್ಟರ್ ಮಕ್ಕಳು ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರೆ ಮಕ್ಕಳು ಆಗಂಗಿಲ್ಲಮ್ಮ, ಗರ್ಭಶೀಲ ಸಣ್ಣದೈತಿ, ಅದಕ್ಕೆ ಗುಳ್ಳೆನ ಆಗ್ಯಾವ, ದೇವ್ರ ಕೊಟ್ಟಾಗ ಆಗ್ಬೇಕು ಅಂತ ಹೇಳಿದ್ರೆ. ಆದ್ರೆ ಸಮಸ್ಯೆ ಚೀಟಿ ಎಲ್ಲ ಬರ್ಸಿದ್ವಿ, ಎಲ್ಲ ಸಮಸ್ಯೆ ವಾರ ವಾರ ಬರ್ಸಿದ್ವಿ, ವಾರ ವಾರ ಸಮಸ್ಯೆ ಚೀಟಿ ಬರ್ಸಿದ್ವಿ. ಗೌಡ ಹಿಂಗ ಅಂದಾರ ಡಾಕ್ಟರ್ ಅಂತ ಹೇಳಿದ್ವಿ, ಮಕ್ಳು ಹಾಕ್ಲ ಅಂತ ಹೇಳಾರಯ್ಯ, ಹೆಂಗಿದಂತ ಕೇಳಿದ್ವಿ ಗೌಡನ. ಏನಿಲ್ಲಮ್ಮ ದೇವ್ರ ಮ ನಂಬಿಕೆ ಇಡ್ರು ಅಂತ ಹೇಳಿದ್ನ. ಗೌಡ ಅಣ್ಣನ ತಂದ್ಕೊಡ್ರು, ಪ್ರೇಯರ್ ಮಾಡ್ಸಿ ಅಂತ ಅಂದ್ವಿ. ಆದ್ರೆ ಗೋಡಂತ ಸಮಸ್ಯೆಯಿಂದ ಬರ್ಸಿದ್ವಿ, ಮುಂದಿನ ವಾರ ಅಣ್ಣ ತಾಮ ಅಂತ ಹೇಳಿದ್ವಿ. ಆ ಬುಜ್ಜಮ್ಮ ಫೋನ್ ಮಾಡಿದ್ಲ ನಮ್ಗೆ ಅವತ್ತು, ಹಿಂಗಿಂಗ ನಿಂತಂತ ಹೇಳೋರ್ ಬುಜ್ಜ ಪಾರ್ವತಮ್ಮ ತಕ ಹೋಗ್ಬೇಕಂತ ಹೇಳಿದ್ವಿ. ಪಾರ್ವತಮ್ಮ ತಕ ಮೇಡಮ್ ತಕ ಹೋಗ್ಬೇಕಂದ್ರ ಅಮ್ಮ ಕರ್ಕೊಂಡ್ ಹೋದ್ಲು. ಕರ್ಕೊಂಡ್ ಹೋದ್ರ ಆ ಮೇಡಮ್ ಏನನ್ 4 ತಿಂಗಳು ಗರ್ಭಿಣಿ ಆಗಿದ್ದಿ, ದೇವರಿಗೆ ಸ್ತೋತ್ರವಾಗಲಿ, ಆಮೇನ್. 4 ತಿಂಗಳು ಕೂಸು ಬೆಳೆದತ್ತೆ, ಇಷ್ಟುವರೆಗೆ ತೋರ್ಸಂಬಕ್ಕೆ ಬಂದಿಲ್ಲಲ್ಲ, 4 ತಿಂಗಳು ಹೊಟ್ಟೆ ಕೂಸು ಚೆನ್ನಾಗೈತಿ, ಬೆಳವಣಿಗೆ ಆಗೈತೆ ಅಂತ ಹೇಳಿದೆ. ಈಗ ಏನಾಗಿದೆ ಅಮ್ಮ? ಮೊನ್ನೆ ಫೋನ್ ಮಾಡಿದ್ರಲ್ಲ, ನಾರ್ಮಲ್ ಡೆಲಿವರಿ ಆಗೈತೆ ಗಂಡು ಮಗು. ಹೆಚ್ಚಳಿ ಕರ್ಕೊಂಡ್ ಹೋಗಿದ್ರ, ಕೂಸಿ ತ್ರಾಸ ಐತಂದ್ರೆ, ಕೂಸಿ ತ್ರಾಸ ಐತಂದಾಗ ಅಣ್ಣ ನಿಮಗೆ ಫೋನ್ ಮಾಡಿದ್ರಂತ ಹೋಗಿದ ತಕ್ಷಣನೇ ಅಲ್ಲಿ ಡೆಲಿವರಿ ಆಗೈತೆ. ಹೋಗಿ ಬ್ಲಡ್ಡಿಗೆ ಹಾಕ್ಯಾರ, ಹಂಗೆ ಆಗೈತಿ. ಅದು ಹೆಂಗ್ ಡೆಲಿವರಿ ಆಯ್ತಂತಾನೆ ಎಚ್ಚರಿಕೆ ಇಲ್ಲ ಅಂತ, ಅಷ್ಟು ನಾರ್ಮಲ್ ಆಯ್ತಂತ ನಮ್ಮ ತಂಗಿ ಗಿಡ್ಡಕ್ಕಿದ್ದಾರೆ. ನಾರ್ಮಲ್ ಡೆಲಿವರಿ ಆಗಕ್ಕ ಸ್ವಲ್ಪ ಅಸಾಧ್ಯ. ಹೆಂಗ್ ಆಗೈತಂತಾನೆ ದ್ಯಾಸ್ ಇಲ್ಲ ಅಂತ ಏರಿಗೆ ಅಂದ್ರೆ ತುಂಬಾ ಭಯ. ಅದು ಕೂಸ್ ಹೆಂಗ್ ಬಿದ್ದತ್ತೋ ಅಂತ ಒಟ್ಟು ದ್ಯಾಸ್ ಇಲ್ಲ ಅಂತ, ಅಷ್ಟು ನಾರ್ಮಲ್ ಆಯ್ತು, ಒಂದ್ ಸ್ವಲ್ಪ ನೋವು ಇಲ್ದಂಗ ಆಗೈತಂತ. ಹಲ್ಲೆಲೂಯಾ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ, ಆಮೇನ್. ಓಕೆ.